ಮೇಕಪ್ಪಿಗೆ ಕೂತಾಗ ಕಾಲ ಮೇಲೆ ಕಾಲು ಹಾಕ್ಕೋಬಾರ್ದು, ಇದು ಚಪ್ಪಲೆಲ್ಲ ಹಾಕಬಾರ್ದು. ಅಲ್ಲಿ ಕೂರುವಾಗ ಭಯ ಭಕ್ತಿಯಿಂದ ಕೂರಬೇಕು. ಆಮೇಲೆ ಮೇಕಪ್ ಆದಮೇಲೆ ಮೇಕಪ್ ಮನೆಗೆ ನಮಸ್ಕಾರ ಮಾಡಬೇಕು. ಯಾಕಂದರೆ ನಾವು ನಮ್ಮ ಮೇಲೆ ಒಂದು ಲೇಯರ್ ಹಾಕಿರ್ತಾರೆ ಅವರು. ಕರೆಕ್ಟ್. ಅದನ್ನು ಜನ ನೋಡ್ತಾರೆ, ಆ ಬ್ಯೂಟಿ ನೋಡ್ತಾರೆ. ಅವ್ರು ಮಾಡೋ ಮೇಕಪ್ಪು ನೈಜವಾಗಿ ಆ ಪಾತ್ರಕ್ಕೆ ತಕ್ಕನಾಗಿ ಅವ್ರು ಮಾಡಿರ್ತಾರೆ. ಅದು ಅವರು ಕೂಡ ಗುರುಗಳೇ ಅಲ್ಲ ನನಗೆ. ಇವಾಗ ನಾನು ಒಂದು ಹಳ್ಳಿ ಪಾತ್ರಕ್ಕೆ ಹೆಂಗೋ ಒಂದು ಸ್ಟೈಲಿಶ್ ಆಗಿ ಬಂದುಬಿಟ್ಟು ನಾನು ಹಳ್ಳಿ ಪಾತ್ರ ಮಾಡ್ತೀನಿ, ಅದಕ್ಕೆ ತಕ್ಕನಾಗಿ ಅವ್ರು ಮಾಡಿರ್ತಾರಲ್ಲ, ಅದರಿಂದಲೂ ನಾವು ಆ ಪಾತ್ರಕ್ಕೆ ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಆಗುತ್ತಲ್ಲ ಅದು. ಆಮೇಲೆ ಕ್ಯಾಮ್ರೆಗೆ ಹೋದಾಗ ಮತ್ತು ಡೈರೆಕ್ಟರ್ಸ್ಗೆ ನಮಗೆ ಏನೇನು ಬೇಸಿಕ್, ನಮಗೆ ಏನೇನು ಅಂತ ನಾವು ಕೇಶವಣ್ಣ ಅಂತ ನಮಗೆ ಫಸ್ಟ್ ಮೇಕಪ್ ಹಾಕಿದ್ದು ನನಗೆ ಅಣ್ಣವ್ರದ್ದು, ಅವರೇ ನನಗೆ ಫಸ್ಟ್ ಮೇಕಪ್ ಹಾಕಿದ್ದು. ಅವ್ರು ನನಗೆ ಹೇಳಿದ್ದು, ನೋಡಿ ಹೀಗೆ ಇರಬೇಕು ಇಂಡಸ್ಟ್ರಿಯಲ್ಲಿ ಅಂತ. ನಂಗೆ ನಿಜವಾಗ್ಲೂ ಈಗ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ನಿಜವಾಗ್ಲೂ ಅವ್ರು ಹೇಳಿಕೊಟ್ಟದ್ದು, ಅವ್ರು ಹಾಕಿದ ಒಂದು ಇದಿದೆಯಲ್ಲ, ಅದು ಇವತ್ತಿಗೂ ನನಗೆ ಅದಿದೆ, ಇವತ್ತಿಗೂ ಇದೆ. ಅವರು ಹೇಳಿದರು, ಬೊಟ್ಟು ಇಡುವಾಗ ನೋಡು ಇದನ್ನು ನೆನೆಸ್ಕೊ, ನೀನು ಇದು ಪ್ರಾರ್ಥನೆ ಮಾಡ್ಕೊ. ಆಮೇಲೆ ಕ್ಯಾಮ್ರಾಗೆ ಹೋದಾಗ ನೀನು ಬಂದ ತಕ್ಷಣ ಕ್ಯಾಮ್ರಾಗೆ ನಮಸ್ಕಾರ ಮಾಡು, ಹೋಗುವಾಗ ಕ್ಯಾಮ್ರಾಗೆ ನಮಸ್ಕಾರ ಮಾಡು. ಅದು ನಿನ್ನ ತಂದೆ ತಾಯಿ, ಅದೇ ನಿನಗೆ ಊಟ ಕೊಡೋದು.